ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನೋಡಿ, ನಾನಿವತ್ತು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಸ್ಯಾರಿ ಉಟ್ಕೊಂಡು. ಏನಕ್ಕೆ ಅಂತಂದರೆ, ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ನಮ್ಮ ರಿಲೇಟಿವ್ಸ್ ಮನೇಲಿ. ಅದಕ್ಕೆ ಪೂಜೆಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಹೆಂಗೆ ರೆಡಿಯಾಗಿದ್ದೀನಿ. ನನಗೆ ಸ್ವಲ್ಪ ಗ್ರ್ಯಾಂಡ್ ಅನ್ನಿಸ್ತಿದೆ. ಏನು ಮಾಡೋಕ್ಕಾಗಲ್ಲ, ಗ್ರ್ಯಾಂಡಾಗೆ ರೆಡಿಯಾಗಿ ಹೋಗಬೇಕು. ಯಾಕಂದರೆ ಅವ್ರು ಸಿಂಪಲಾಗಿ ಮಾಡಲ್ಲ, ಯಾವಾಗಲೂ ಗ್ರ್ಯಾಂಡಾಗೆ ಮಾಡ್ತಾರೆ ಫಂಕ್ಷನ್ಸು. ಅದರಿಂದ ನಾನು ಚೆನ್ನಾಗಿ ರೆಡಿಯಾಗಿದ್ದೀನಿ. ಪೂಜೆಗೆ ಹೋಗೋಕ್ಕೆ ಒಳ್ಳೆ ಮದುವೆಗೆ ಹೋಗೋ ಥರ ರೆಡಿಯಾಗಿದ್ದೀನಿ. ಓಕೆ ಗೈಸ್, ಅಲ್ಲಿ ಹೋಗೋಣ. ಪೂಜೆ ನೋಡೋಣ ಅಲ್ಲಿ, ಆದರೆ ವೀಡಿಯೋಸ್ ಮಾಡ್ತೀನಿ. ನಮ್ಮ ಮನೇಲಿ ಇನ್ನೂ ರೆಡಿಯಾಗಿಲ್ಲ ಗೈಸ್, ನಾನು ಒಬ್ಬಳೇ ರೆಡಿಯಾಗಿರೋದು. ಅಪ್ಪ ಮಗಳು ಇನ್ನೂ ರೆಡಿಯಾಗಿಲ್ಲ. ನನ್ನ ಮಗಳಂತೂ ಅತ್ತೆ ಮನೆಗೆ ಹೋಗಿದ್ಲು, ಇವಾಗ ಬಂದು ಸ್ನಾನ ಮಾಡ್ಕೊಂಡ್ಲು. ರೆಡಿ ಆಗಿಲ್ಲ. ಎಲ್ಲರೂ ರೆಡಿ ಆದಮೇಲೆ ಒಂದು ಸತಿ ವೀಡಿಯೋ ಮಾಡ್ತೀನಿ. ಮತ್ತು ಏನು ಗೊತ್ತಾ, ನಾನು ಶಾಪಿಂಗ್ ಮಾಡಿದ್ದೆ, ಮೀಶೋ ಶಾಪಿಂಗು. ಏನೇನು ತೊಗೊಂಡೆ ಅಂತೇಳ್ಬಿಟ್ಟು ಹಂಗೆ ಈ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಗೈಸ್, ಆಲ್ರೆಡಿ ಓಪನ್ ಮಾಡಿದ್ದೀನಿ ಡ್ರೆಸ್ಸು. ಒಂದು ಡ್ರೆಸ್ ತೊಗೊಂಡೆ, ಕಾಟನ್ ಡ್ರೆಸ್ಸು. ಚೆನ್ನಾಗಿದ್ರೆ ರಿವ್ಯೂ ಮಾಡೋಣ ಅಂದ್ಕೊಂಡೆ. ಚೆನ್ನಾಗಿದೆ ಗೈಸ್, ನಂಗೆ ತುಂಬ ಇಷ್ಟ ಆಯಿತು. ಅದ್ರ ಸ್ವಲ್ಪ ಲೂಸ್ ಇದೆ ನೋಡಿ ಗೈಸ್, ನಂತರ ಲೂಸ್ ಅಂತೆ, ಏನು ಮಾಡೋಕ್ಕಾಗಲ್ಲ, ಅನ್ಸ್ಕೋಬೇಕು. ನೋಡಿ, ಇದು ಒಂದು ಸ್ವಲ್ಪ ಫಿಟ್ಟಿಂಗ್ ಲೂಸ್ ಅಷ್ಟೇ, ನನಗೆ ಕರೆಕ್ಟಾಗಿದೆ. ನಾನು ಮೀಶೋದಲ್ಲಿ ನನಗೆ XXL ಆಗುತ್ತೆ, ನಾನು ಆದರೆ ಮೀಶೋದಲ್ಲಿ XXL ಬುಕ್ ಮಾಡ್ತೀನಿ. ಒಂದು ಸತಿ ಸೈಜ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಈ ಡ್ರೆಸ್ ನೋಡಿ ಸಖತ್ತಾಗಿದೆ, ಚೆನ್ನಾಗಿದೆ, ಅಂದರೆ ವರ್ತ್ ಇದೆ. ಎಷ್ಟು 4 ಸಮಥಿಂಗ್ ಅನ್ಕೋತೀನಿ. ನಾನು ಅದು ಚೆಕ್ ಮಾಡಿಬಿಟ್ಟು ನಾನು ಫೋಟೋ ಆ್ಯಡ್ ಮಾಡ್ತೀನಿ. ನೋಡಿ, ಎಲ್ಲ ಚೆನ್ನಾಗಿದೆ ಗೈಸ್. ಇದು ನನಗೆ ವೇಲ್ ಅಂತೂ ತುಂಬ ಇಷ್ಟ ಆಯಿತು. ದುಪ್ಪಟ್ಟ ನೋಡಿ, ಕಾಟನ್ ದುಪ್ಪಟ್ಟ, ಈ ಥರ ಬಾರ್ಡ್ರ್ ಲೇಸ್ ಎಲ್ಲ ಕೊಟ್ಟಿದ್ದಾರೆ. ಕ್ಲಾತ್ ನೋಡಿ ಹಿಂಗಿದೆ, ಆದರೆ ಒಂದು ಸ್ವಲ್ಪ ಉದ್ದ ಕಮ್ಮಿ ಇದೆ ಅಷ್ಟೇ. ನೋಡಿ, ಉದ್ದ ಕಮ್ಮಿ ಇದೆ, ಈ ಥರ ಹಾಕ್ಕೊಳ್ಬೋದು, ಚೆನ್ನಾಗಿದೆ. ಅದಕ್ಕೆ ಪ್ಯಾಂಟು ಕೊಟ್ಟಿದ್ದಾರೆ ನೋಡಿ, ಕಾಟನ್ ಪ್ಯಾಂಟು ಎಷ್ಟು ಫ್ರೀಯಾಗಿದೆ ನೋಡಿ ಗೈಸ್, ಕಂಫರ್ಟಾಗಿರುತ್ತೆ ಹಾಕ್ಕೊಂಡ್ರೆ. ನಾನು ರಾತ್ರಿನೇ ಬಂದಿದ್ದು, ನೆನ್ನೆ ಸಂಜೆ ನಾನು ವೇರ್ ಮಾಡಿನೂ ನೋಡಿದೆ, ಚೆನ್ನಾಗಿತ್ತು. ಒಂದು ಸತಿ ಚೆನ್ನಾಗಿದ್ದರೆ ತೋರಿಸೋಣ ಅಂತೇಳ್ಬಿಟ್ಟು ಫಸ್ಟೇ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ವಾಚ್ ಬುಕ್ ಮಾಡಿದ್ದೀನಿ. ಇದು ಒಂದು ವಾಚ್ ಬುಕ್ ಮಾಡಿದೆ ಗೈಸ್, ಇವಾಗ ಹಾಕ್ಕೊಳ್ಳೋಣ ಅಂತ ಹಂಗೆ ಎತ್ಕೊಳ್ತಾ ಇದ್ದೀನಿ. ನೋಡಿ, ಗೈಸ್, ಇದು ವಾಚ್ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ, ಗ್ರ್ಯಾಂಡಾಗೂ ಇರುತ್ತೆ. ಇದೆಷ್ಟು ಗೊತ್ತಾ, ಜಾಸ್ತಿ ಏನಿಲ್ಲ, 2,000 ರೂಪಾಯಿ ಏನಿಲ್ಲಪ್ಪ. ಎಷ್ಟು ಒಂದು 200 ಸಮಥಿಂಗ್ ಇರುತ್ತೆ ಗೈಸ್. ಇದು ನಾನು ಅದು ಫೋಟೋನು ಅದನ್ನು ಹಾಕ್ತೀನಿ ನೋಡಿ, ಅಷ್ಟೇ. ಏನು ಸಖತ್ತಾಗಿದೆ ಗೊತ್ತಾ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ಇವೆರಡು ಐಟಮ್ಸು ಬುಕ್ ಮಾಡಿದ್ದೆ, ಅದಕ್ಕೆ ರಿವ್ಯೂ ಕೊಡ್ತಾಯಿದ್ದೀನಿ. ಚೆನ್ನಾಗಿದೆ. ಓಕೆ ಗೈಸ್, ನೋಡಿದ್ರಲ್ವಾ, ನೋಡಿ ಹತ್ತಿರದಿಂದ ತೋರಿಸ್ತೀನಿ ವಾಚ್ ಹೆಂಗಿದೆ ಅಂತ. ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗಂತೂ. ನಿಮ್ಗೆ ಯಾರಿಗಾದರೂ ಈ ವಾಚ್ ಬೇಕಂತಂದರೆ ನಾನು ಲಿಂಕ್ ಕೊಡ್ತೀನಿ, ಮತ್ತು ಅದು ಫೋಟೋ ಆ್ಯಡ್ ಮಾಡ್ತೀನಿ, ನೋಡಿ ಬೇಕಂದರೆ ತೊಗೊಳ್ಳಿ. ಓಕೆನಾ? ಓಕೆ, ಫುಲ್ ರೆಡಿ ಆಗಿದ್ದೀನಿ. ಇನ್ನೇನು ತಲೆ ಬಚ್ಕೋಬೇಕಷ್ಟೆ, ತಲೆ ಬಚ್ಕೊಂಡು ಹೋಗ್ತೀನಿ. ಇಯರಿಂಗ್ಸು ತೊಗೊಂಡು ಎಷ್ಟು ದಿನ ಆಗಿತ್ತೋ ಗೊತ್ತಾ, ಹಾಕ್ಕೊಂಡಿದ್ದೀನಿ ಇವತ್ತು. ಚೆನ್ನಾಗಿದೆ ಅಂತ ನೋಡೋಣ. ನನಗೆ ನಾನೇ ಗ್ರ್ಯಾಂಡಾಗಿ ರೆಡಿಯಾಗಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಹಾಕ್ಕೊಂಡ್ಲೇಬೇಕು ಇವೆಲ್ಲ. ಓಕೆ ಬಾಯ್, ಅಲ್ಲೋಗಿ ವೀಡಿಯೋಸ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ ವೀಡಿಯೋ. ಇವರಿಬ್ಬರು ನೋಡಿ ಹೆಂಗೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ನಂದೇ ಲೇಟು ಅಂತ ಹೇಳ್ತಾರೆ ಗೈಸ್, ಯಾವಾಗಲೂ ಎಲ್ಲರಿಗಿಂತ ಫಸ್ಟ್ ನಾನೇ ರೆಡಿ ಆಗೋದು. ನೋಡಿದ್ರೆ ಅವರು ನಾನು ರೆಡಿ ಆಗೋವರೆಗೂ ಅವ್ರು ರೆಡಿ ಆಗೋಲ್ಲ. ನೀವು ರೆಡಿ ಆದಮೇಲೆ ನಾನು ರೆಡಿ ಆಗ್ತೀನಿ ಅಂದ್ಬಿಟ್ಟು ಲೇಟಾಗಿ ರೆಡಿ ಆಗಿಬಿಡ್ತಾರೆ. ಮತ್ತು ನೀನೇ ಲೇಟ್ ಮಾಡಿದ್ದು ಅಂತ ನನ್ನ ಮೇಲೆ ಹೇಳ್ಬಿಡ್ತಾರೆ. ನಾವು ಪೂಜೆಗೆ ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಟೈಮು ನಮ್ಮ ಹಸ್ಬೆಂಡಿಗೆ ಬಂದು ಅವರು
12 ಅಂತ ಹೇಳಿದ್ರಂತೆ. ಇವ್ರು ಅದಕ್ಕೆ ಇನ್ನೂ ಲೇಟು ಬಿಡು ಅಂತ ಅಂದ್ಬಿಟ್ಟು ಇವರೇ ಸ್ವಲ್ಪ ಲೇಟ್ ಮಾಡಿಬಿಟ್ರು. ಪೂಜೆ 10 ಗಂಟೆಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತಂತೆ, ಗೊತ್ತಿರಲಿಲ್ಲ. ಅದಕ್ಕೆ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ. ಹೋಗೋಷ್ಟರಲ್ಲಿ ಜನ ಅಂತೂ ತುಂಬ್ಕೊಬಿಟ್ಟಿದ್ರು, ಫುಲ್ಲು ಜನ ಇದ್ರು ಗೈಸ್. ಅಂದರೆ ಏನೇ ಫಂಕ್ಷನ್ ಮಾಡಲಿ ಇವರು ಎಲ್ಲರಿಗೂ ಇನ್ವೈಟ್ ಮಾಡ್ತಾರಲ್ವ, ಅದಕ್ಕೆ ತುಂಬ ಜನ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲನೂ. ನಮಗಲ್ಲಿ ಕುತ್ಕೊಳ್ಳೋಕ್ಕೂ ಸಹ ಜಾಗ ಇರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೆ, ಆಮೇಲೆ ಜಾಗ ಸಿಕ್ತು, ಹೋಗಿ ಕುತ್ಕೊಂಡ್ಬಿಟ್ಟೆ. ಪೂಜೆ ನಾನು ಹೋಗಿ ಒಂದು 1/2 ಅವರ್ 3/4 ಅವರ್ ನಡೀತಷ್ಟೇ ಪೂಜೆ. ಅದಕ್ಕೆ ಮುಂಚೆನೇ ಸ್ಟಾರ್ಟ್ ಆಗಿತ್ತಲ್ವ, ಅಷ್ಟರಲ್ಲೇ ಎಲ್ಲ ಫಿನಿಶ್ ಆಯಿತು. ಮತ್ತು ಹೋಗಿ ದೇವ್ರ ಹತ್ರ ಸ್ವಲ್ಪ ಬೇಡ್ಕೊಂಡು ನಮಸ್ಕಾರ ಹಾಕ್ಕೊಂಡು ಪೂಜಾರಪ್ಪ ಲಾಸ್ಟಲ್ಲಿ ಏನೇನೋ ಪೂಜೆ ಮಾಡಿಸಿದ್ರು, ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ ಗೈಸಲ್ಲಿ. ಪೂಜೆ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದರು. ನನಗೂ ಆಸೆ ಇದೆ ಮಾಡಿಸ್ಬೇಕು ಅಂತ, ನೋಡೋಣ ಯಾವಾಗ ಟೈಮ್ ಸಿಗುತ್ತೋ ಮಾಡಿಸೋಣ. ಮತ್ತು ಊಟ ಹೇಳಂಗೆ ಇಲ್ಲ, ಎಲ್ಲ ಐಟಮ್ಸು ಒಂದು ನಾನು ವೇಸ್ಟ್ ಮಾಡಿಲ್ಲ, ಎಲ್ಲ ಐಟಮ್ಸು ತಿಂದೆ. ಎಲ್ಲನೂ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿತ್ತು. ಅದರಿಂದ ಚೆನ್ನಾಗಿತ್ತು. ಇನ್ನೂ ವೆರೈಟಿ ಹಾಕಿದ್ರು, ಅದಷ್ಟೊಂದು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ತಿನ್ನಬೇಕಾದ್ರೆ ಫೋನ್ ಹಿಡ್ಕೊಂಡು ಕೂತ್ಕೊಂಡು ಎಲ್ಲ ನನ್ನ ಮುಖನ ನೋಡ್ತಾಯಿದ್ರು, ಅದಕ್ಕೆ ನಾನು ಅಷ್ಟೊಂದು ವೀಡಿಯೋಸ್ ಮಾಡ್ಕೊಂಡಿಲ್ಲ. ಇದು ಇಷ್ಟಕ್ಕೇ ಸುಮ್ಮನೆ ಆಗೋಗ್ಬಿಟ್ಟೆ. ಹಾಯ್ ಗಾಯ್ಸ್, ಏನು ಗೊತ್ತಾ, ಇವತ್ತು ನಮ್ಮ ಹಸ್ಬೆಂಡ್ ಹೊರಗಡೆ ಕರ್ಕೊಂಡೋಗ್ತಾ ಇದ್ದಾರೆ. ಈವ್ನಿಂಗ್ ಔಟ್ಸೈಡ್ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ರೆಡಿ ಆಗಿದ್ದೀವಿ ಗಾಯ್ಸ್. ನಾನು, ನನ್ನ ಮಗಳು, ಹಸ್ಬೆಂಡು. ಹಾಯ್ ಮಾಡಿ. ಇವಳಿಗೆ ಎಲ್ಲಾದರೂ ಹೊರಗಡೆ ಅಂದರೆ ಫುಲ್ ಖುಷಿಯಲ್ಲಿರ್ತಾಳೆ. ನಾನು ಅಷ್ಟೇ ಖುಷಿ ಆಗ್ತೀನಿ ಹೊರಗಡೆ ಅಂದಿದ ತಕ್ಷಣ. ಅಡುಗೆ ಎಲ್ಲ ಮಾಡಿದ್ದೀವಿ, ಅಡುಗೆ ಇದ್ರೂ ಸುಮ್ಮನೆ ಓಡಾಡ್ಕೊಬರೋಣ ಅಂತ ಅಂದರು. ಅದಕ್ಕೆ ಸರಿ ಹೋಗ್ತಾ ಇದ್ದೀವಿ. 500 ರೂಪಾಯಿ ಕೊಟ್ಟಿದ್ದೀರಿ. 500 ರೂಪಾಯಿ ಕೊಟ್ಟಿದ್ದೀನಂತೆ ನಾನು, ನೋಡಿ. ಸರಿ ಸರಿ ಬಾಯ್. ನಮ್ಮ ಹಸ್ಬೆಂಡು ಅಪರೂಪಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಒಪ್ಕೊಳ್ಳೋದೇ ಹೆಚ್ಚು. ಯಾಕಂದರೆ ನಾವು ಯಾವಾಗಲೂ ಬಲವಂತ ಮಾಡಬೇಕು ಕರ್ಕೊಂಡು ಹೋಗು ಅಂತ. ಕರ್ಕೊಂಡು ಹೋಗ್ತಾರೆ, ನಾವು ಕೇಳೋವರೆಗೂ ಅವ್ರು ಕರ್ಕೊಂಡು ಹೋಗಲ್ಲ. ಆದರೆ ಈ ಸತಿ ಏನೋ ಅವ್ರಿಗೇನೆ ಅನ್ನಿಸ್ತೇನೋ ಗೊತ್ತಿಲ್ಲ, ಬೋರ್ ಆಗ್ತಿದೆ, ಸ್ವಲ್ಪ ಓಡಾಡ್ಕೊಂಡು ಬರೋಣ ನಡಿ ಅಂತಂದರು. ನಾನು ಅಡುಗೆ ಎಲ್ಲ ಮಾಡಿದ್ದೀನಿ, ಏನಕ್ಕೆ ಹೊರಗಡೆ ತಿನ್ನೋದು ಅಂದ್ರೂ ತಿನ್ನೋದೇನು ಬೇಡ ಪರವಾಗಿಲ್ಲ, ಸುಮ್ಮನೆ ಓಡಾಡ್ಕೊಬರೋಣ ನಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ನಾವು ಡೈರೆಕ್ಟು ಅಲ್ಲೇ ಹತ್ರ ಎಲ್ಲನೂ ಹೋಗೋ ಬದಲು ಯಲಹಂಕಗೆ ಹೋಗ್ಬಿಡೋಣ, ಅಂದರೆ ಒಂದು ಸ್ವಲ್ಪ ದೂರ ಟ್ರಾವೆಲ್ ಮಾಡ್ದಂಗೂ ಇರುತ್ತಲ್ವ ಅಂತ ಅಂದ್ಬಿಟ್ಟು ಹೋದ್ವಿ. ಆದರೆ ಚಳಿ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇತ್ತು. ಆದರೂ ನಾವು ಸ್ವೆಟರ್ ಎಲ್ಲ ಹಾಕ್ಕೊಂಡಿದ್ವಿ, ಆದ್ರೂ ಚಳಿ ಮಾತ್ರ ವಿಪರೀತ ಇತ್ತು. ಆಮೇಲೆ ಹೋದ್ವಿ. ನಾವು ಇಲ್ಲಿ ಡ್ರೈ ಗೋಬಿ ಫೇಮಸ್ ಅಂತೆ, ಅದಕ್ಕೇ ಹೋಗೋಣ ಅಲ್ಲಿ. ನನ್ನ ಮಗಳಿಗೆ ಡ್ರೈ ಗೋಬಿ ಅಂದರೆ ಇಷ್ಟ, ಕರ್ಕೊಂಡು ಹೋಗಿದ್ರು. ಅಲ್ಲಿ ಒಂದು ಪ್ಲೇಟ್ ಡ್ರೈ ಗೋಬಿ ತಿಂದ್ವಿ. ನಮಗೇನು ಊಟ ತಿನ್ನಬೇಕು ಮತ್ತು ಸ್ನ್ಯಾಕ್ಸ್ ಆಗಲಿ ಏನೇ ಆಗಲಿ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಯಾಕಂದರೆ ಹೊಟ್ಟೆ ತುಂಬ ಆಲ್ರೆಡಿ ಇತ್ತು. ಆದ್ದರಿಂದ ಸರಿ ಇರಲಿ ಅಂತೇಳ್ಬಿಟ್ಟು ಡ್ರೈ ಗೋಬಿ ತಿಂದ್ವಿ. ಇದು ಬಂದು ಯಲಹಂಕದಲ್ಲಿ ಹೊಸ್ದಾಗಿ ಒಂದು ಡಿಮಾರ್ಟ್ ಆಗಿದೆ ಗೈಸ್. ಇದು ಯಾವುದೋ ಥಿಯೇಟರ್ ಇದೆ, ಇದರಿಂದ ವಿನಾಯಕನ ಏನೋ ಗೊತ್ತಿಲ್ಲ, ನಂಗೆ ಅಷ್ಟು ಐಡಿಯಾ ಇಲ್ಲ. ಅದರಿಂದ ಹೊಸ್ದಾಗಿ ಆಗಿದೆ ಅಂತ ಇದು ಡಿಮಾರ್ಟು. ಅದಕ್ಕೆ ಹೋಗಿ ಏನಾದರೂ ಶಾಪಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನನಗೇನು ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟೊಂದು, ಅದಕ್ಕೆ ಬೇಡ ಅಂದೆ. ಸರಿ ಅಂತ ಯಲಹಂಕದಲ್ಲಿ ಸ್ಟ್ರೀಟ್ ಫುಡ್ ಇರುತ್ತಲ್ವ, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದರೆ ಈ ಥರ ಎಲ್ಲ ಐಟಮ್ಸ್ ಎಲ್ಲ ಹಾಕಿದ್ರು. ಅಲ್ಲಿ ಎಷ್ಟು ಚೆನ್ನಾಗಿ ಇವಾಗ ಈ ಥರ ಇದೆಲ್ಲನೂ ಹ್ಯಾಂಡ್ ಮೇಡ್ ಅಂತೆ, ಚೆನ್ನಾಗಿದ್ವು ಗೈಸ್, ನನಗೆ ಇಷ್ಟ ಆಯಿತು. ಆದರೆ ನಾವು ಇದೆಲ್ಲ ತೊಗೋಬೇಕು ಅಂದ್ಕೊಂಡು ನಾನೇನು ದುಡ್ಡೆಲ್ಲ ಎತ್ಕೊಂಡು ಹೋಗಿರಲಿಲ್ಲ, ಆದ್ರೂ ಬಿಟ್ಟಿಲ್ಲ, ತೊಗೊಂಡೆ. ಒಂದು 550 560 ಏನೋ ಸಮಥಿಂಗ್ ಆಗಿರುತ್ತೆ ಅಷ್ಟೇ ಶಾಪಿಂಗ್ ಮಾಡಿದ್ದು. ಮತ್ತು ಉಪ್ಪಿನಕಾಯಿ ಇದೆಲ್ಲ ಇತ್ತು. ನೋಡೋಣ ಯಾವಾಗಾದರೂ ಇನ್ನೊಂದ್ಸತಿ ಬರೋಣ. ಅದು ಯಾವಾಗಲೂ ಇರುತ್ತಂತೆ, ಏನು ಅದು ತೆಗಿಯಲ್ಲ, ಸ್ಟಾಲ್ ಥರ ಹಾಕ್ಕೊಂಡಿದ್ರು, ಯಾವಾಗಲೂ ಇರುತ್ತೆ ಅಂತ ಹೇಳಿದ್ರು. ಸರಿ ಬಿಡು, ನೆಕ್ಸ್ಟ್ ಯಾವಾಗಾದರೂ ಬರೋಣ ಅಂತೇಳ್ಬಿಟ್ಟು ಬರೀ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಅಷ್ಟೇ. ಒಂದು ಅಲ್ಲಿ ಈ ಜ್ಯುವೆಲ್ರಿ ಇರುತ್ತಲ್ವ, ಅದು ಮಾತ್ರ ಒಂದು ಸ್ವಲ್ಪ ನಾನು ತೊಗೊಂಡಿದ್ದೆ ಅಷ್ಟೇ. ಅದೊಂದು 550ಗೆ ತೊಗೊಂಡೆ, ಅದು ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ ಗೈಸ್. ಮತ್ತೆ ಏನಾದರೂ ತಿನ್ನೋಣ ಅಂದರೆ ನನ್ನ ಮಗಳು, ಅವಳಿಗೆ ಅಷ್ಟೇ ಏನೂ ತಿನ್ನೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಐಸ್ ಕ್ರೀಮ್ ಕೊಡಿಸು ಅಂದ್ಲು. ಆ ಚಳಿಯಲ್ಲಿ ಐಸ್ ಕ್ರೀಮ್ ಎಲ್ಲ ಬೇಡ ಅಂತಂದ್ವಿ. ಅದು ಬಿಟ್ಟರೆ ಇನ್ನೇನು ಬೇಡ ಅಂದ್ಲು. ಸರಿ ಏನು ಬೇಡ ತಿನ್ನೋದು ಅಂತೇಳ್ಬಿಟ್ಟು ಏನೂ ತಿಂದಿಲ್ಲ. ಆದರೂ ನಮ್ಮ ಹಸ್ಬೆಂಡು ತಿನ್ನಿರಿ, ಏನಾದರೂ ತಿನ್ನಿರಿ ಅಂತಿದ್ರು. ನಮ್ಗೆ ತಿನ್ನೋ ಇಂಟ್ರೆಸ್ಟೇ ಇರಲಿಲ್ಲ, ಬೇಡ ಅಂತ ವಾಪಸ್ ಕರ್ಕೊಂಡು ಬಂದುಬಿಟ್ವಿ. ಏನಂದರೆ ಲೇಡೀಸ್ಗೆ ಮನೇಲಿ ಯಾವಾಗಲೂ ಮನೆಯಲ್ಲೇ ಇದ್ದು ಬೋರ್ ಆಗ್ತಾ ಇರತ್ತಲ್ವ, ಈ ಥರ ಅವಾಗ ಔಟ್ಸೈಡ್ ಕರ್ಕೊಂಡು ಹೋಗ್ತಾಯಿದ್ರೆ ಒಂದು ಸ್ವಲ್ಪ ರಿಲೀಫ್ ಅಂತ ಆಗುತ್ತೆ. ನನ್ನ ಇರೋದ್ರಲ್ಲಿ ನಾನು ಔಟ್ಸೈಡೇ ಜಾಸ್ತಿ ಓಡಾಡ್ತಾ ಇರ್ತೀನಿ. ಆದ್ರೂ ನನಗೆ ಹಸ್ಬೆಂಡ್ ಜೊತೆ ಒಂದು ಸತಿ ಈ ಥರ
ಎಲ್ಲಾದರೂ ಹೊರಗಡೆ ಹೋದಾಗ ನನಗೂ ಖುಷಿ ಆಗುತ್ತೆ. ಅದರಿಂದ ನಮ್ಮ ಮನೆಯವರು ತಿಂಗಳಿಗೆ 1 ಸತಿನ ಇಲ್ಲ 2 ಸತಿ ಆದರೂ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ನೋಡಿ ಇದೆಲ್ಲ ಆಟಾಡೋದೆಲ್ಲ ಇತ್ತು. ನನ್ನ ಮಗಳಿಗೆ ಇಂಟ್ರೆಸ್ಟ್ ಇರಲಿಲ್ಲಂತೆ, ಚಳಿ ನನಗೆ ಇದೆಲ್ಲ ಬೇಡ ಮನೆಗೆ ಹೋಗೋಣ ಅಂತ ಇದ್ಲು. ಅದಕ್ಕೆ ನಾವು ಸುಮ್ಮನೆ ತುಂಬ ಹೊತ್ತಿರೋದು ಬೇಡ, ಅವಳು ಇನ್ನು ಇದು ಮಾಡ್ಕೋತಾಳೆ ಅಂತ ಹೇಳ್ಬಿಟ್ಟು ನಾವು ರಿಟರ್ನಲ್ಲಿ ಏನು ತಿನ್ನೋಕ್ಕೂ ಆಗಲಿಲ್ಲ, ಮತ್ತು ಅದನ್ನು ಜಾಸ್ತಿ ಹೊತ್ತು ನೋಡೋಕ್ಕೂ ಆಗಲಿಲ್ಲ. ಅವಳು ಸ್ವಲ್ಪ ಚಳಿ ಅಂತ ಇದ್ದಿದ್ದಕ್ಕೆ ನಾವು ರಿಟರ್ನ್ ಮನೆಗೆ ಬಂದುಬಿಟ್ವಿ ಗೈಸ್ ಅಷ್ಟೇ. ಅದೇನು ಪರ್ಚೇಸ್ ಮಾಡ್ಕೊಂಡಿಲ್ಲ. ಪರ್ಚೇಸ್ ಮಾಡ್ಕೊಂಡಿರೋದು ಬೇಕಾದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾನು ಅದನ್ನು ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.